ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಒಬ್ಬ ಮನುಷ್ಯನ ಜೀವನದಲ್ಲಿ ಸುಖ ಬರೋದಕ್ಕೆ ಮುಂಚೆ ಕಷ್ಟ ಅನ್ನೋದು ಬರ್ತಾನೆ ಇರುತ್ತೆ. ಒಬ್ಬ ಮನುಷ್ಯ ಎಷ್ಟು ಕಷ್ಟ ಅನುಭವಿಸ್ತಾನೋ ಅಷ್ಟು ಸುಖ ಅನ್ನೋದು ರಾಯರು ಕೊಡ್ತಾರೆ. ಯಾರನ್ನೂ ಅಷ್ಟೇ ರಾಯರು ಹಾಗೆ ಬಿಡೋದಿಲ್ಲ, ಯಾರನ್ನೂ ಅಷ್ಟೇ ಹಾಗೆ ನಿರಾಸೆ ಅನ್ನೋದು ಸಹ ಕೊಡೋದಿಲ್ಲ. ರಾಯರು ಇದ್ದಾರೆ ಅಂತ ಅನ್ನೋದಾಯಿತು ಅಂತಂದರೆ ರಾಯರು ನಮಗೆ ಹಲವಾರು ಒಳ್ಳೆಯದನ್ನು ಮಾಡ್ತಿರ್ತಾರೆ. ನಮ್ಮ ಜೀವನದಲ್ಲಿ ನಾವು ಎಷ್ಟು ನೋವು ಪಡ್ತೀವೋ, ಎಷ್ಟು ಸಂಕಟ ಪಡ್ತೀವೋ ಅದಕ್ಕೆಲ್ಲ ಪ್ರತಿ ಉತ್ತರವಾಗಿ ನಮಗೆ ಸೂಚನೆ ಅನ್ನೋದು ಕೊಡ್ತಾರೆ. ರಾಯರು ನಮಗೆ ಅನುಗ್ರಹ ಮಾಡೋವಂಥದ್ದು. ರಾಯರಿಗೆ ಸೇವೆ ಮಾಡ್ತೀವಿ ಅಂತ ಅನ್ನೋದಾಯಿತು ಅಂತಂದರೆ ರಾಯರು ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅಲ್ವಾ. ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ರಾಯರು ಯಾವ್ಯಾವ ರೀತಿ ನಮ್ಗೆ ಅನುಗ್ರಹ ಮಾಡ್ತಿರ್ತಾರೆ. ಒಬ್ಬ ಮನುಷ್ಯ ಹಸ್ಕೊಂಡಿದ್ದಾಗ ಅವನಿಗೆ ಮಾಡೋಂಥ ಒಳ್ಳೆಯದು ಕೆಟ್ಟದ್ದು ಇದೆಲ್ಲನೂ ಅಷ್ಟೇ ಒಬ್ಬ ಮನುಷ್ಯನ ಜೀವನದಲ್ಲಿ ಇದ್ದೇ ಇರುತ್ತೆ. ನಾವು ಸುಖನೇ ಕೇಳೋಕ್ಕಾಗೋದಿಲ್ಲ. ಜೀವನ ಪೂರ್ತಿ ನನಗೆ ಒಳ್ಳೇದಾಗಲಿ ಅಂತಲೇ ಸಹ ನಾವು ಬಯಸೋಕ್ಕಾಗೋದಿಲ್ಲ. ಒಬ್ಬ ಮನುಷ್ಯನ ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಸಿಹಿ ಕಹಿ ಇದ್ದಾಗೆ ಎರಡನ್ನೂ ಸಹ ನಾವು ಅನುಭವಿಸ್ಲೇಬೇಕು. ಒಂದು ಟೈಮಲ್ಲಿ ಕಷ್ಟ ಬರ್ತಿದೆ ಅಂತಂದರೆ ಒಂದು ಟೈಮಲ್ಲಿ ಸುಖ ಅನ್ನೋದು ಕೊಡ್ತಾರೆ. ಯಾವುದೇ ಒಬ್ಬ ಮನುಷ್ಯ ಜೀವನ ಪೂರ್ತಿ ಕಷ್ಟನೇ ಅನುಭವಿಸೋದಿಲ್ಲ. ಯಾವುದೇ ಒಬ್ಬ ಮನುಷ್ಯ ಜೀವನ ಪೂರ್ತಿ ಸುಖ ಅನ್ನೋದು ಸಹ ಅನುಭವಿಸೋದಿಲ್ಲ. ಅವನು ಮುಂಚೆ ಕಷ್ಟಪಟ್ಟಿದ್ದ, ಅವನು ತುಂಬ ನೋವಲ್ಲಿದ್ದ ಅಂತಂದರೆ ಅವನಿಗೆ ಲಾಸ್ಟಲ್ಲಿ ರಾಯರು ಅನುಗ್ರಹ ಮಾಡಿ ಒಳ್ಳೇದು ಮಾಡೋ ಅಂಥದ್ದು. ಒಬ್ಬ ಮನುಷ್ಯ ಮುಂಚೆ ಸುಖ ಅನುಭವಿಸ್ತಿದ್ದ ಅಂತಂದರೆ ಅವನಿಗೆ ಕಡೆಯಲ್ಲಿ ಕಷ್ಟ ಕೊಡೋವಂಥದ್ದು. ನಿಮಗೆ ಮೊದಲದಾಗಿ ತುಂಬ ಕಷ್ಟ ಬರ್ತಿದೆ ಅಂತಂದರೆ ನಿಮಗೆ ಒಳ್ಳೇದು ಮಾಡೋದಕ್ಕೆ ಕಷ್ಟ ಬರ್ತಿದೆ ಅಂತ. ರಾಯರ ಅನುಗ್ರಹ ನನಗಿನ್ನೂ ಆಗಿಲ್ಲ, ರಾಯರು ಒಳ್ಳೇದು ಮಾಡ್ತಿಲ್ಲ, ರಾಯರು ಸೇವೆ ಮಾಡಿದಷ್ಟು ನನಗೆ ಕಷ್ಟ ಬರ್ತಿದೆ ಅಂತ ಹೇಳೋದಾಯಿತು ಅಂತಂದರೆ ರಾಯರ ದೃಷ್ಟಿ ನಿಮ್ಮ ಮೇಲೆ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ರಾಯರು ಕಷ್ಟ ಕೊಡೋದಕ್ಕೆ ಅಂತಲೇ ದೇವತೆಗಳು ಕೆಲವೊಬ್ಬ ಮನುಷ್ಯನ ಆಯ್ಕೆ ಮಾಡ್ಕೋತಾರೆ. ಈಗ ನೀವು ಹೇಳ್ತೀರಲ್ಲ, ಕೆಲವರು ತುಂಬ ಸುಖದಲ್ಲಿದ್ದಾರೆ, ಅವರು ಕಷ್ಟನೇ ಅನ್ನೋದಿಲ್ಲ. ಆದರೆ ನಾನು ದೇವ್ರನ್ನ ಅಷ್ಟು ನಂಬ್ತೀನಿ, ನನ್ನ ಜೀವನದಲ್ಲಿ ಯಾರಿಗೂ ಅಷ್ಟೇ ಕೆಟ್ಟದ್ದು ಮಾಡಿಲ್ಲ, ನಾನು ಒಳ್ಳೆಯದೇ ಮಾಡ್ತಿದ್ದೀನಿ, ನನಗೆ ಎಂತಕ್ಕೆ ಕಷ್ಟ ಬರ್ತಿದೆ, ದೇವ್ರು ಎಂತಕ್ಕೆ ನನಗೆ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ದಾರೆ ಅಂತ ಕೇಳೋದಾಯಿತು ಅಂತಂದರೆ ರಾಯರ ಅನುಗ್ರಹ ನಮ್ಮ ಮೇಲೆ ಇರೋದಕ್ಕೇ ರಾಯರು ನಮಗೆ ಕಷ್ಟ ಕೊಡ್ತಾ ಇರೋದು. ಇದನ್ನು ನಾವು ಮೊದಲದಾಗಿ ನಾವು ಅರ್ಥ ಮಾಡ್ಕೋಬೇಕು. ಕೆಲವರು ಒಬ್ಬರನ್ನ ರಾಯರು ಕಷ್ಟ ಕೊಡೋದಕ್ಕೆ ಅಂತಲೇ ಆಯ್ಕೆ ಮಾಡ್ಕೋತಾರೆ. ಅವರ ದೃಷ್ಟಿ ಅವ್ರ ಮೇಲೆ ಬಿದ್ದಿದೆ ಅಂತ. ರಾಯರ ದೃಷ್ಟಿ ಒಬ್ಬ ಮನುಷ್ಯನ ಮೇಲೆ ಬಿದ್ದಿದೆ, ಅವ್ರಿಗೆ ಕಷ್ಟ ಬರ್ತಿದೆ ಅಂತಂದರೆ ರಾಯರ ದೃಷ್ಟಿ ಅವ್ರ ಮೇಲಿದೆ ಅಂತ. ರಾಯರ ಅನುಗ್ರಹ ಆಗೋದಕ್ಕೆ ನಮಗೆ ಕಷ್ಟ ಕೊಡ್ತಿದ್ದಾರೆ ಅಂತ ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಬಿಡಿ. ರಾಯರ ಅನುಗ್ರಹ ಆಗ್ತಿಲ್ಲ ಅಂತ ಅನ್ನೋದಾಯಿತು ಅಂತಂದರೆ ನಿಮ್ಮ ಕಷ್ಟ ಎಲ್ಲ ದೂರ ಆಗೋದಕ್ಕೆ ಹತ್ರ ಬಂದಿದೆ ಅಂತ ರಾಯರು ನಿಮ್ಮ ಜೊತೇಲಿ ಇದ್ಕೊಂಡು ನಿಮಗೆ ಕಷ್ಟನ ಕೊಡ್ತಾ ಇರೋವಂಥದ್ದು. ನೀವು ಹೆಚ್ಚು ಕಷ್ಟ ಪಡೋಕ್ಕಾಗೋದಿಲ್ಲ ಅಂತಲೇ ನಿಮ್ಮ ಕಷ್ಟದ ಜೊತೆಗೆ ರಾಯರು ಇದ್ಕೊಂಡು ನಿಮಗೆ ಅನುಗ್ರಹ ಮಾಡ್ತಾನೆ ಇರ್ತಾರೆ. ರಾಯರ ದೃಷ್ಟಿ ನಿಮ್ಮ ಮೇಲೆ ಇರೋದಕ್ಕೇ ನಿಮಗೆ ಕಷ್ಟ ಬರ್ತಿರೋದು. ರಾಯರ ದೃಷ್ಟಿ ಅನುಗ್ರಹ ನಿಮ್ಗಿರೋದಕ್ಕೇ ರಾಯರ ಪೂಜೆ ಮಾಡೋ ಅಂಥ ಒಂದು ಸೌಭಾಗ್ಯ ಸಿಕ್ಕಿರೋದು. ಈಗ ಕೆಲವರು ರಾಯರು ಪೂಜೆ ಮಾಡೋದೇ ಇಲ್ಲ, ರಾಯರ ಮಠಕ್ಕೆ ಹೋಗೋದಿಲ್ಲ, ಏನೂ ಸಹ ಮಾಡೋದಿಲ್ಲ, ರಾಯರ ಫೋಟೋನ ಮನೇಲೂ ಇಟ್ಕೊಳ್ಳೋದಿಲ್ಲ, ಅವರು ಮಂತ್ರಾಲಯಕ್ಕೂ ಸಹ ಒಂದು ಸತಿನೂ ಹೋಗಿರೋದಿಲ್ಲ. ಅಂಥವ್ರಿಗೆ ರಾಯರ ಅನುಗ್ರಹ ಆಗಿರೋದಿಲ್ಲ, ರಾಯರ ದೃಷ್ಟಿ ಅಂಥವ್ರ ಮೇಲೆ ಬಿದ್ದಿರೋದಿಲ್ಲ. ರಾಯರನ್ನ ನಾವು ಪೂಜೆ ಮಾಡ್ತಾ ಇದ್ದೀವಿ, ರಾಯರನ್ನ ಇಷ್ಟೊಂದು ಆರಾಧಿಸ್ತಾ ಇದ್ದೀವಿ ಅಂತ ಅನ್ನೋದಾಯಿತು ಅಂತಂದರೆ ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ, ರಾಯರು ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ನಮ್ಮ ಮೇಲೆ ಅನುಗ್ರಹ ಮಾಡಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ರಾಯರು ಪೂಜೆ ಮಾಡ್ತಿಲ್ಲ ಅಂತಂದರೆ ಅವ್ರ ಮೇಲೆ ಅನುಗ್ರಹ ರಾಯರು ಮಾಡ್ತಿಲ್ಲ ಅಂತ. ರಾಯರು ಪೂಜೆ ಮಾಡ್ತಾ ಇದ್ದೀವಿ ನಾವು ಅಂತಂದರೆ ರಾಯರು ಅನುಗ್ರಹ ನಮ್ಮ ಮೇಲೆ ಇದೆ ಅಂತ ನಾವು ಇಷ್ಟನ್ನು ಅರ್ಥ ಮಾಡ್ಕೋಬೇಕು. ರಾಯರು ನಮ್ದಂಥವ್ರನ್ನ ಯಾವತ್ತಷ್ಟೇ ಕೈ ಬಿಡೋದಿಲ್ಲ. ಇವತ್ತು ಕಷ್ಟ ಕೊಡ್ತಾರ, ನಾಳೆ ಸುಖ ಅನ್ನೋದು ನಮಗೆ ಕಟ್ಟಿಟ್ಟು ಬುತ್ತಿ. ಇಷ್ಟನ್ನ ಜೀವನದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಕಷ್ಟ ಬತ್ತು ಅಂತ ಅಂದ್ಬಿಟ್ಟು ನಾವು ಜೀವನದಲ್ಲಿ ಸೋತ್ಬಿಟ್ವಿ ಅಂತ ನಾವು ಸೋಲು ಒಪ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾವು ಸೋಲು ಒಪ್ಕೊಂಡು ಆ ಕಷ್ಟಕ್ಕೆ ಎದುರ್ಕೊತು ಅಂತಂದರೆ ಆ ಕಷ್ಟ ನಮ್ಮನ್ನೇ ಎದುರಿಸ್ತಾ ಹೋಗ್ತವೆ. ನಾವು ಕಷ್ಟನ ಎದುರಿಸ್ತಾ ಹೋಗಬೇಕು. ರಾಯರೇ ನನಗಿವತ್ತು ಕಷ್ಟ ಇದೆ, ಆ ಕಷ್ಟದ ಜೊತೆಲೂ ನೀವಿರಬೇಕು, ಆ ಕಷ್ಟನ ಎದುರಿಸೋ ಶಕ್ತಿ ನೀವು ಕೊಡಬೇಕು ನನಗೆ. ನಾನು ಏನು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನೋ ಆ ಕೆಲಸದಲ್ಲೆಲ್ಲ ನನಗೆ ಸೋಲು ಅನ್ನೋದು ಬರ್ತಿದೆ. ನಾನು ಜೀವನ ಮಾಡೋದಕ್ಕೆ ಏನೋ ಒಂದು ಕೆಲಸ ಕಾರ್ಯ ಅಂತ ಮಾಡ್ತಾಯಿದ್ದೀನಿ, ಆ ಕೆಲಸದಲ್ಲಿ ನನಗೆ ಒಳ್ಳೇದಾಗ್ತಿಲ್ಲ, ನಿಮ್ಮನ್ನು ನಂಬಿದ್ದೀನಿ, ಅದು ಒಳ್ಳೇದಾಗೋದು ಕೆಟ್ಟದ್ದು ಮಾಡೋದು ನಿಮಗೆ ಬಿಟ್ಟಿದ್ದು, ನಿಮ್ಮ ಪಾದಕ್ಕೆ ಹಾಕಿದ್ದೀನಿ. ನನಗೆ ಕೆಲಸ ಸರಿ ಬರ್ತಿಲ್ಲ, ಅದರಿಂದ ನನಗೆ ಒಳ್ಳೇದಾಗ್ತಿಲ್ಲ ಅಂತಂದರೆ ನನಗೆ ಬೇರೆ ಏನಾದರೂ ಒಂದು ಸೂಚನೆ ಅನ್ನೋದು ಕೊಡಿ, ನೀವೇ ದಾರಿ ತೋರಿಸ್ಬೇಕು. ನಿಮ್ಮನ್ನು ನಾನು ಅಷ್ಟು ನಂಬಿದ್ದೀನಿ, ನೀವು ಹಾಲಲ್ಲಿ ಹಾಕ್ತೀರಾ ನೀರಲ್ಲಿ ಹಾಕ್ತೀರಾ ಎಲ್ಲ ನಿಮ್ಮ ಪಾದಕ್ಕೆ ನಾನು ಹಾಕಿದ್ದೀನಿ. ನನ್ನ ಜೀವನನೇ ನಿಮಗೆ ಮುಡುಪಾಗಿಟ್ಟಿದ್ದೀನಿ ಭಗವಂತ, ನನ್ನ ಜೀವನ ಪೂರ್ತಿ ನಿನ್ನ ಸೇವೆ ಮಾಡೋ ಒಂದು ಭಾಗ್ಯ ನನಗೆ ಕೊಡು.
24 ಗಂಟೆನೂ ಗುರುರಾಯರೇ ಗುರುರಾಯರೇ ಅನ್ನೋ ಒಂದು ಸ್ಮರಣೆಯನ್ನು ನನ್ನ ಮನಸ್ಸಲ್ಲಿ ನೀವು ಇಟ್ಟಿರಬೇಕು ರಾಯರೇ. ನಾನಷ್ಟೇ ಕೇಳ್ಕೊಳ್ಳೋದು. ಕಷ್ಟ ಕೊಡಬೇಡಿ ಅಂತ ನಾನು ಕೇಳಲ್ಲ. ಆ ಕಷ್ಟದ ಜೊತೆಲೂ ನೀವು ನನ್ನ ಜೊತೇಲಿ ಇರಬೇಕು ತಂದೆ. ನನಗೆ ಯಾರು ಕಷ್ಟ ಕೊಡ್ತಿದ್ದಾರೋ ಅವ್ರಿಗೆ ನೀವು ನೋಡ್ಕೋಬೇಕು. ನಾನು ಯಾರಿಗೂ ಕಷ್ಟ ಕೊಟ್ಟಿಲ್ಲ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನಾನು ಯಾರಿಗೂ ಕೆಟ್ಟದಾಗಲಿ ಅಂತಲೂ ಸಹ ನನ್ನ ಮನಸ್ಸಲ್ಲೂ ಸಹ ನಾನು ಅಂದ್ಕೊಳ್ಳೋದಿಲ್ಲ. ಆದರೂ ನನಗೆ ಹಲವಾರು ಜನ ನನಗೆ ಕಷ್ಟ ಅನ್ನೋದು ಕೊಡ್ತಿದ್ದಾರೆ. ನಾನು ಏನೋ ಒಂದು ಬೆಳಿಬೇಕು, ನಾನು ಚೆನ್ನಾಗಿರಬೇಕು ಅಂತ ಏನೇ ಒಂದು ಕೆಲಸ ಕಾರ್ಯದಲ್ಲಿ ಪ್ರಯತ್ನ ಪಟ್ರೂ, ಮನೇಲಾಗಿರ್ಬೋದು, ಇಲ್ಲ ಸಂಬಂಧಿಕರಾಗಿರ್ಬೋದು, ಇಲ್ಲ ಹೊರಗಡೆ ಜನ ಆಗಿರ್ಬೋದು, ಇಲ್ಲ ನಾವು ಕೆಲಸ ಮಾಡ್ತಾ ಇರೋಂಥ ಜನಗಳೇ ಆಗಿರ್ಬೋದು, ಅಲ್ಲೆಲ್ಲ ನನಗೆ ತೊಂದರೆ ಅನ್ನೋದು ಕೊಡ್ತಿರ್ತಾರೆ. ನಾನು ಒಂದು ಹೆಜ್ಜೆ ಇಟ್ಟಾಗಲೆಲ್ಲ ನನಗೆ ನೋವು ಅನ್ನೋದು ಬರ್ತಿದೆ, ಕಷ್ಟ ಅನ್ನೋದು ಬರ್ತಿದೆ. ಜನದ ರೂಪದಲ್ಲಿ ನೀನು ಕಷ್ಟ ಕೊಡ್ತಾ ಇದೀಯ, ಬೇಡ ತಂದೆ, ನನಗಷ್ಟು ಕಷ್ಟ ಕೊಡಬೇಡ. ಒಂದು ಕಡೆ ಕಷ್ಟ ಕೊಟ್ಟರೆ ನಾನು ತಡ್ಕೋಬೋದು, ನನಗೆಲ್ಲ ಕಡೆಯಿಂದನೂ ನೀನು ಕಷ್ಟ ಕೊಟ್ಟರೆ ನಾನು ಹೇಗೆ ತಡ್ಕೋಬೇಕು? ನಾನು ಹೇಗೆ ಇದನ್ನೆಲ್ಲ ಅನುಭವಿಸ್ಬೇಕು? ನೀನು ಪಟ್ಟಷ್ಟು ಕಷ್ಟ ನನ್ನ ಕೈಲಿ ಅನುಭವಿಸೋಕ್ಕಾಗೋದಿಲ್ಲ ತಂದೆ. ಏಕೆಂತಂದರೆ ನಿನ್ನ ಜೊತೆ ದೇವತೆಗಳು ಇದ್ದರು, ಅವ್ರ ಆಶೀರ್ವಾದ ನಿಮ್ಮ ಜೊತೇಲಿತ್ತು. ಆದರೆ ನನಗೆ ಯಾರೂ ಇಲ್ಲ, ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ. ನೀವೇ ನನ್ನ ದಾರಿ ಆಗಬೇಕು, ನೀವೇ ದೀಪ ಆಗಬೇಕು, ನೀವೇ ನನ್ನ ಜೀವನ ಕಟ್ಕೊಡ್ಬೇಕು. ನನಗೆ ಒಳ್ಳೇದು ಮಾಡಬೇಕು. ನನ್ನ ಮನಸ್ಸಲ್ಲಿ ಇದ್ಕೊಂಡು, ನನ್ನ ಮನೇಲಿ ಇದ್ಕೊಂಡು ನೀವು ಅನುಗ್ರಹ ಮಾಡ್ತಾ ಇರಬೇಕು. ನಾನು ಯಾರಿಗೂ ಕೆಟ್ಟದ್ದು ಬಯಸ್ತಿರೋ ಹಾಗೆ ನನ್ನ ಮನಸ್ಸಲ್ಲಿ ಇದ್ಕೊಂಡು ನೀವು ಅನುಗ್ರಹ ಮಾಡಿ 4 ಜನ ಹಸ್ತವ್ರಿಗೆ ಅನ್ನ ಹಾಕೋ ಒಂದು ಧೈರ್ಯ ಕೊಡಿ, ಭಾಗ್ಯ ಕೊಡಿ. ನನ್ನ ಜೊತೇಲಿ ಇದ್ಕೊಂಡು ನೀವು ಇದನ್ನೆಲ್ಲ ಮಾಡಿಸ್ಬೇಕು. ನಾನು ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ನನ್ನಿಂದನೂ ಯಾರಿಗೂ ಕೆಟ್ಟದಾಗಬಾರ್ದು, ಬೇರೆಯವರಿಂದನೂ ನನಗೆ ಕೆಟ್ಟದಾಗಬಾರ್ದು. ಆ ಥರ ನನಗೆ ಅನುಗ್ರಹ ಮಾಡಿ ತಂದೆ. ನಾನೇನು ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕ್ತೀನೋ ಅದರಲ್ಲೆಲ್ಲ ನನಗೆ ಸಕ್ಸಸ್ ಅನ್ನೋದು ಕೊಡು, ಒಳ್ಳೇದು ಮಾಡು. ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ, ನಾನು ಮಾತಾಡೋ ಮಾತಿನಲ್ಲೂ ನೀವು ನನ್ನ ಜೊತೇಲಿರಬೇಕು. ನನ್ನ ಜೊತೇಲಿ ಇದ್ಕೊಂಡು ನೀವು ಇದನ್ನೆಲ್ಲ ಮಾಡಿಸ್ಬೇಕು. ನಾನು ಒಳ್ಳೆ ದಾರಿಲಿ ಹೋಗೋ ಅನುಗ್ರಹ ನೀವು ಮಾಡಬೇಕು. ಯಾರೊಬ್ಬ ಮನುಷ್ಯನು ಇವರಿಂದ ಕೆಟ್ಟದಾಯಿತು ಅಂತ ಯಾವುದೇ ಒಬ್ಬ ಮನುಷ್ಯನು ಅನ್ನಬಾರ್ದು. ಆ ರೀತಿ ನನಗೆ ಅನುಗ್ರಹ ಮಾಡು. ನನಗೆ ಬಡತನನೇ ಕೊಡು, ಬೇಡ ಅಂತ ಕೇಳಲ್ಲ. ಆ ಬಡತನದಲ್ಲೂ ನೀನು ನನ್ನ ಜೊತೆ ಇರಬೇಕು. ನೀನು ಕಷ್ಟ ಕೊಡು, ಆ ಕಷ್ಟದ ಜೊತೆ ನೀನು ನನ್ನ ಜೊತೆ, ನನ್ನ ಮನೆ ನನ್ನ ಮನಸ್ಸಲ್ಲಿ ಇರಬೇಕು. ನನ್ನ ಮನೆಯಿಂದ ಹೊರಗಡೆ ಹೊರಟು ತಿರ್ಗಾ ಮನೆಗೆ ಬರೋ ತನಕ ನೀನು ನನ್ನ ಜೊತೇಲಿರಬೇಕು. ನನ್ನ ಉಸಿರಾಗಿರಬೇಕು. ನನ್ನ ಸಂಸಾರ ನೀನು ಕಾಪಾಡಬೇಕು. ನಾನು ಏನು ಒಂದು ಕೆಲಸ ಕಾರ್ಯ ಮಾಡ್ತಾಯಿದ್ದೀನೋ ಆ ಕೆಲಸ ಕಾರ್ಯದಲ್ಲಿ ನೀನು ಇರಬೇಕು. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಕೆಲಸದಲ್ಲಿ ಸೋಲು ಅನ್ನೋದು ಕೊಡ್ತಾ ಇದೆಯಾ, ಅಡ್ಡಿ ಆತಂಕಗಳು ಬರ್ತಿದೆ. ನಾನೆಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ಆ ಪ್ರಯತ್ನದಲ್ಲೆಲ್ಲ ನೀನು ಸೋಲು ಅನ್ನೋದು ಕೊಡ್ತಾ ಇದೆಯಾ, ಬೇಡ ತಂದೆ. ನಾನು ನಿಮ್ಮನ್ನು ನಂಬಿದ್ದೀನಿ. ನೀವು ನನ್ನ ಕಷ್ಟ ಎಲ್ಲ ದೂರ ಮಾಡಬೇಕು. ನಾನು ತಿನ್ನೋ ಅನ್ನಕ್ಕೆ ನೀವು ದಾರಿ ಆಗಬೇಕು. ನನಗೆ ಧೈರ್ಯ ಆಗಬೇಕು. ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ. ನಾನು ನಂಬಿದಂಥ ಜನ ನನ್ನ ಕೈ ಬಿಟ್ಬಿಟ್ಟಿದ್ದಾರೆ. ನಾನು ಸೋತ್ಬಿಟ್ಟಿದ್ದೀನಿ. ದೇವತೆಗಳನ್ನ ನಾನು ನಂಬೋ ಅಂಥದ್ದು. ಆ ದೇವತೆಗಳು ಕೈ ಬಿಟ್ಬಿಟ್ರೆ ನಾನು ಏನಾಗಬೇಕು? ನಾನು ಬದುಕುಳಿಯೋದಿಲ್ಲ ತಂದೆ. ನೀವು ಕೈ ಬಿಟ್ಬಿಟ್ರೆ ನಾನು ಬದುಕುಳಿಯೋದಿಲ್ಲ. ಜನ ನನ್ನ ಹತ್ರ ಒಂದು ಹಣ ಕಾಸು ಇದ್ದರೆ ಮಾತ್ರ ನನ್ನ ಹತ್ರ ಬರೋ ಅಂಥದ್ದು. ಅದೇನು ಇಲ್ಲ ಅಂತಂದಾಗ ಯಾರೂ ಅಷ್ಟೇ ನನ್ನ ಹತ್ರ ಬರೋದಿಲ್ಲ. ನಾನಿವತ್ತು ಚೆನ್ನಾಗಿದ್ದೀನಿ, ಇಲ್ಲ ನಾನು ಕೆಟ್ಟಿದ್ದೀನಿ ಅಂತಂದರೆ ಯಾರೂ ಸಹ ನನ್ನ ಹತ್ರ ಬರೋದಿಲ್ಲ. ನಾನು ಚೆನ್ನಾಗಿದ್ದರೂ 1000 ಮಾತಾಡ್ತಾರೆ, ನಾನು ಕೆಟ್ಟರು 1000 ಮಾತಾಡ್ತಾರೆ. ಅವ್ರ ಮನೆ ಬಾಗಿಲಿಗೂ ಸಹ ನಾನು ಸೇರಿಸೋದಿಲ್ಲ. ನನಗೆ ಅಂತ ಯಾರೂ ಇಲ್ಲ. ನಾನು ನನ್ನ ತಂದೆ ಮನೆ, ನನ್ನ ಅಣ್ಣ ತಮ್ಮನ ಮನೆ ಅಂತ ನಿನ್ನ ಮಟ್ಟಕ್ಕೆ ನಾನು ವಾರ ಬರ್ತೀನಿ. ನನ್ನ ಸೇವೆನ ನಿನಗೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಜೀವನ ಪೂರ್ತಿ ನಿಂಗೆ ಸೇವೆ ಮಾಡೋ ಒಂದು ಭಾಗ್ಯ ಕೊಡು. ನಾನು ಯಾವ ಜನ ನಂಬಿ ನನ್ನ ಜೀವನ ಮಾಡೋದಿಲ್ಲ. ಆದರೆ ಕೆಲವೊಬ್ಬರು ಜನಗಳು ನನ್ನ ಕಷ್ಟದಲ್ಲಿದ್ದಾಗ ನನಗೆ ಒಳ್ಳೇದು ಮಾಡಿದ್ದಾರೆ. ಅವ್ರಿಗೆ ನೀನು ಒಳ್ಳೇದು ಮಾಡಬೇಕು. ಅವ್ರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ನೀನು ಕಾಪಾಡಬೇಕು. ಅವ್ರ ವಂಶದಲ್ಲಿ ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ ಅವ್ರ ವಂಶನ ನೀನು ಕಾಯಬೇಕು. ನನ್ನ ಕಷ್ಟದಲ್ಲಿ ಯಾರು ನನ್ನ ಕೈ ಹಿಡ್ದಿದ್ದಾರೋ, ಯಾರು ನನಗೆ ಒಳ್ಳೇದು ಮಾಡಿದ್ದಾರೋ ಅವ್ರನ್ನ ನೀನು ಚೆನ್ನಾಗಿಟ್ಟಿರಬೇಕು. ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಬೇಕು. ನನ್ನ ಜೀವನ ಕಟ್ಕೊಳ್ಳೋದಕ್ಕೆ ಕೆಲವೊಬ್ಬರು ನನಗೆ ಸಹಾಯ ಮಾಡಿದ್ದಾರೆ. ನನ್ನ ಹಸ್ದಾಗ ಅನ್ನ ಕೊಟ್ಟಿದ್ದಾರೆ. ಇರೋದು ನೆರಳಿಗೆ ನನಗೆ ಸ್ವಲ್ಪ ಸಹಾಯ ಮಾಡಿದ್ದಾರೆ. ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ. ನನ್ನ ಹಸಿವು ಅಂತ ಅಂದಾಗ ತಿನ್ನೋ ಅನ್ನಕ್ಕೆ ಸಹಾಯ ಮಾಡಿದ್ದಾರೆ. ಅಂಥವ್ರ ಜೀವನ ಪೂರ್ತಿ ಅವ್ರು ಚೆನ್ನಾಗಿರಬೇಕು. ಅವ್ರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಅವ್ರ ಕುಟುಂಬನ ನೀನು ಚೆನ್ನಾಗಿಡಬೇಕು ಅಂತ ನಾನು ಕೇಳ್ಕೊತೀನಿ ತಂದೆ. ನಾನು ಯಾರಿಗೂ ನನ್ನ ಶತ್ರುಗೂ ಸಹ ಕೆಟ್ಟದಾಗಲಿ ಅಂತ ನಾನು ಬಯಸೋದಿಲ್ಲ. ಆದರೆ ನೀನು ನನ್ನ ಶತ್ರುಗಳಿಂದ ನನಗೆ ಕೆಟ್ಟದಾಗೋ ಥರ ನೀನು ಮಾಡಬೇಡ. ನನಗೆ ಯಾರೂ ಶತ್ರುಗಳನ್ನ ನೀನು ಹುಟ್ಟಾಕಬೇಡ.
ನಾನಷ್ಟೇ ಭಗವಂತ ಕೇಳ್ಕೊಳ್ಳೋದು. ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ನನ್ನಿಂದನೂ ಯಾರಿಗೂ ಕೆಟ್ಟದಾಗಬಾರ್ದು, ಬೇರೆಯವರಿಂದನೂ ನಂಗೆ ಕೆಟ್ಟದಾಗಬಾರ್ದು. ನಾನಿವತ್ತು ಜೀವನದಲ್ಲಿ ಏನಾದರೂ ಸ್ವಲ್ಪ ಚೆನ್ನಾಗಿದ್ದೀನಿ ಅಂತಂದರೆ ನನ್ನ ಹಾಳಾಗೋದಕ್ಕೆ, ನನ್ನ ಕೆಳಗೆ ಬೀಳಿಸೋದಕ್ಕೆ ಸಾಕಷ್ಟು ಜನ ಕಾಯ್ಕೊಂಡಿದ್ದಾರೆ. ಅವ್ರಿಗೆಲ್ಲ ನೀನೇ ಉತ್ತರ ಕೊಡಬೇಕು. ನನಗೆ ಯಾರೂ ಇಲ್ಲ. ನನ್ನ ಕಣ್ಣೀರು, ನನ್ನ ನೋವು ಏನೇ ಹೊಂದಿದ್ರು ಎಲ್ಲ ನಿನ್ನ ಪಾದಕ್ಕೆ ಹಾಕುವಂಥದ್ದು. ಏಕೆಂತಂದರೆ ನನ್ನ ಜನನಂತೂ ನಾನು ನಂಬೋದಿಲ್ಲ. ಜನ ನಂಬಿದಷ್ಟು ನನಗೆ ನೋವು ಕೊಟ್ಟಿದ್ದಾರೆ, ಕಷ್ಟ ಕೊಟ್ಟಿದ್ದಾರೆ. ನಾನು ತಿನ್ನೋ ಅನ್ನನ ಹೀನಾಯಿಸಿ ಮಾತಾಡಿದ್ದಾರೆ. ನಾನು ಯಾವತ್ತೂ ಅಷ್ಟೇ ಯಾರನ್ನೂ ಅಷ್ಟೇ ನಂಬಕ್ಕೆ ಹೋಗೋದಿಲ್ಲ. ನಾನು ನಂಬ್ತಾ ಇರೋದು ನಿನ್ನನ್ನು, ಮುಕ್ಕೋಟಿ ದೇವತೆಗಳನ್ನ ನಾನು ನಂಬ್ತಾ ಇರೋವಂಥದ್ದು. ನೀವೇ ನನ್ನ ಕಾಪಾಡಬೇಕು. ನನಗೆ ಯಾರು ಕೆಟ್ಟದ್ದು ಮಾಡೋಕ್ಕೆ ಬರ್ತಿದ್ದಾರೋ ಅವ್ರ ಮನಸ್ಸಿಗೆ ಹೋಗಿ ನನಗೆ ಒಳ್ಳೇದು ಮಾಡೋ ಥರ ನೀವು ಅನುಗ್ರಹ ಮಾಡಬೇಕು ಭಗವಂತ. ನಾನು ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ನೋವು ಪಟ್ಟಿದ್ದೀನಿ, ತುಂಬ ಅವಮಾನ ಪಟ್ಟಿದ್ದೀನಿ. ನಾನು ಕಷ್ಟದಿಂದ ನಾನು ಮೇಲೆ ಬಂದಿದ್ದೀನಿ ಆಯಿತಾ. ನಾನು ಚೆನ್ನಾಗಿರೋದು ಕೆಲವು ಜನ ಸಹಿಸ್ಕೊಳ್ಳೋದಿಲ್ಲ. ಅಂಥವ್ರಿಗೆಲ್ಲ ನೀನೇ ಉತ್ತರ ಕೊಡಬೇಕು. ನಾನು ಯಾವ ಜನದ ಹತ್ರನೂ ಸಹಾಯ ಕೇಳೋದಿಲ್ಲ. ಏಕೆ ಅಂತಂದರೆ ಈ ಕಾಲದಲ್ಲಿ ನಾವು ಯಾರನ್ನು ಜಾಸ್ತಿ ನಂಬ್ತೀವೋ ಅಂಥವರೇ ನಮಗೆ ಮೋಸ ಮಾಡೋವಂಥದ್ದು. ಜನಗಳು ಮಾಡೋ ಸಹಾಯ ನನಗೆ ಬೇಕಾಗಿಲ್ಲ, ನೀನು ಕೊಡೋ ನನಗೆ ಅನುಗ್ರಹ ಬೇಕು. ನೀನು ಜೊತೆಯಲ್ಲಿರಬೇಕು. ಯಾವ ಜನನೂ ನನ್ನ ಜೊತೆಯಲ್ಲಿರೋದು ಬೇಕಾಗಿಲ್ಲ ನನಗೆ. ಏಕೆಂತಂದರೆ ಜನ ನನಗಷ್ಟು ನೋವು ಕೊಟ್ಟಿದ್ದಾರೆ, ನನಗಷ್ಟು ಅವಮಾನ ಮಾಡಿದ್ದಾರೆ. ನಾನು ಯಾವ ಜನನೂ ನಂಬಲ್ಲ. ನಾನು ನಂಬ್ತಾ ಇರೋದು ನಿನ್ನನ್ನು. ನಾನು 24 ಗಂಟೆನೂ ನಾನು ನಿನ್ನ ಮುಂದೆ ನಂಬ್ತಾ ಇದ್ದೀನಿ. ಮುಕ್ಕೋಟಿ ದೇವತೆಗಳನ್ನ ನಾನು ನಂಬ್ತಾ ಇರೋದು. ನನ್ನ ಜೀವನ ಪೂರ್ತಿ ನೀವು ಜೊತೆಯಲ್ಲಿ ಇರಬೇಕು. ನಾನು ಮಾಡೋ ಕೆಲಸದಲ್ಲಿ ನನಗೆ ಒಳ್ಳೇದು ಮಾಡಬೇಕು. ನಾನು ಏನೊಂದು ಕೆಲಸ ಕಾರ್ಯ ಮಾಡ್ತೀನೋ ಅದರಲ್ಲೆಲ್ಲ ನೀನು ನನಗೆ ಸಾಥ್ ಕೊಡಬೇಕು, ಒಳ್ಳೇದು ಮಾಡಬೇಕು. ನಾನು 4 ಜನಕ್ಕೆ ಸಹಾಯ ಮಾಡೋ ಒಂದು ಶಕ್ತಿ ನೀನಾಗಬೇಕು. 4 ಜನ ಹಸ್ಕೊಂಡಿದ್ರೆ ಅವ್ರಿಗೆ ಅನ್ನಕ್ಕೆ ದಾರಿ ಮಾಡಿಕೊಡ್ಬೇಕು ನೀನು. ನಾನು ಅಷ್ಟೇ ಕೇಳ್ಕೊಳ್ಳೋದು. ನಮಗೆ ಆರೋಗ್ಯ ಭಾಗ್ಯ ಕೊಡು. ಜೀವನ ಪೂರ್ತಿ ನಾವು ದುಡ್ಕೊಂಡು ತಿನ್ನೋಕೆ ನಮಗೆ ಅನುಗ್ರಹ ಮಾಡು, ಒಂದು ಶಕ್ತಿ ಕೊಡು. ನಾನು ಕೂಲಿ ಮಾಡ್ಕೊಂಡು ತಿಂದರೂ ಪರವಾಗಿಲ್ಲ, ಬೇರೆಯವ್ರ ಹತ್ರ ನಾನು ಕೈ ಚಾಚೋದಿಲ್ಲ. ನಾನು ಗಂಜಿ ಕುಡಿದ್ರೂ ಪರವಾಗಿಲ್ಲ, ಬೇರೆಯವ್ರ ಹತ್ರ ನಾನು ಕೈ ಚಾಚೋದಿಲ್ಲ. ನಿನ್ನ ಹತ್ರ ನಾನು 2 ಕೈ ಚಾಚ್ತೀನಿ. ನಾನು ಸೇರ್ಕೊಡ್ಡಿ ನಿನ್ನ ಹತ್ರ ಬೇಡ್ತೀನಿ. ನಾನು ಜನದ ಹತ್ರ ಸಹಾಯ ಕೇಳೋದಿಲ್ಲ, ನಿನ್ನ ಹತ್ರ ನಾನು ಸಹಾಯ ಕೇಳ್ತೀನಿ. ನೀನು ನನ್ನ ಜೊತೆಯಲ್ಲಿದ್ದು ನನಗೆ ಅನುಗ್ರಹ ಮಾಡಬೇಕು. ಇಷ್ಟೇ ಭಗವಂತ. ನನ್ನ ಜೀವನ ಪೂರ್ತಿ ನೀನು ನನ್ನ ಜೊತೆಯಲ್ಲಿರಬೇಕು. ನನ್ನ ಮನೆ ನನ್ನ ಮನಸ್ಸಲ್ಲಿ ಇರಬೇಕು. ನಾನು ಅಷ್ಟೇ ತಂದೆ ಕೇಳ್ಕೊಳ್ಳೋದು. ಯಾರ್ಯಾರು ನೋವು ಪಡ್ತಿದ್ದಾರೋ, ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆಲ್ಲ ನೀನು ಅನುಗ್ರಹ ಮಾಡಬೇಕು. ನೀನು ಮಾಡೇ ಮಾಡ್ತೀಯ. ಏಕೆ ಅಂತಂದರೆ ಕಷ್ಟದಲ್ಲಿರೋ ನೋಡಿದ್ರೇ ನೀನು ಹೊಟ್ಟೆ ಉರ್ಕೊಳ್ಳೋವಂಥದ್ದು, ನೀನು ಅನುಗ್ರಹ ಮಾಡೋ ಅಂಥದ್ದು. ನನಗೆ ನನ್ನ ಜೀವನದಲ್ಲಿ ಸಾಕಷ್ಟು ನೀನು ನನಗೆ ಒಳ್ಳೇದು ಮಾಡಿದ್ಯಾ. ನಾನು ಜೀವನನೇ ಇಲ್ಲಪ್ಪ, ನಾನು ಸೋತು ಕೂತಾಗ ನನಗೆ ಜೀವನ ಕಟ್ಕೊಟ್ಟಿದ್ಯಾ, ಜೀವನಕ್ಕೊಂದು ದಾರಿ ಮಾಡಿಕೊಟ್ಟಿದ್ಯಾ. ನನ್ನ ಜೀವ ಇರೋ ತಕ್ಕನೂ ನೀನು ಸೇವೆ ನಾನು ಮಾಡ್ತಾನೆ ಇರ್ತೀನಿ ಭಗವಂತ. ಮುಂದೇನು ಇದೇ ರೀತಿ ನನ್ನ ಕೈ ಹಿಡಿದು ನಡೆಸ್ಬೇಕು, ನೀನು ಕಾಪಾಡಬೇಕು ಅಂತಲೇ ನಾನು ಕೇಳ್ಕೊಳ್ಳೋವಂಥದ್ದು. ನಾನು ಯಾರ ಕಾಲ್ದಡಿಗೂ ನೀನು ಹಾಕಬೇಡ, ಯಾರ ಮನೆ ಬಾಗಿಲಿಗೂ ನಾನು ಹೋಗೋ ಥರ ನೀನು ಮಾಡಬೇಡ. ನನಗೆ ಕಷ್ಟ ಬಂದಾಗ ನಿನ್ನ ಮುಂದೆ ನಾನು ಕೈ ಚಾಚಿ ಬೇಡ್ತೀನಿ. ನನಗೆ ನೀನು ಸಹಾಯ ಮಾಡಬೇಕು, ನೀನು ಅನುಗ್ರಹ ಮಾಡಬೇಕು. ಜನ ಕೊಡೋ ಸಹಾಯ ನನಗೆ ಬೇಡ, ಜನ ಹಾಕೋ ಒಂದು ತುತ್ತು ಅನ್ನ ನನಗೆ ಬೇಡ. ನನಗೆ ಇವತ್ತು ಜನ ಸಹಾಯ ಮಾಡ್ತಾರೆ ಅಂದರೆ ನಾಳೆ ಅದನ್ನ ಎತ್ತಾಕ್ತಾರೆ. ಅವರು 100 ಜನದ ಹತ್ರ 10 ಜನದ ಹತ್ರ ಹೋಗಿ ಹೇಳ್ಕೊಂಬರ್ತಾರೆ, ಅವ್ರಿಗೇನು ತಿನ್ನೋಕ್ಕಿರಲಿಲ್ಲ, ಅವ್ರಿಗೆ ಸಹಾಯ ಮಾಡಿದೆ, ಅವ್ರಿಗೆ ಆ ರೀತಿ ಮಾಡಿದೆ, ಈ ರೀತಿ ಮಾಡಿದೆ, ಅವ್ರ ಮೇಲೆ ಬರೋದಕ್ಕೆ ನಾನೇ ಕಾರಣ ಅದೇ ಅಂತ ಜನ ಹೇಳೋ ಮಾತು ನನಗೆ ಬೇಡ. ಜನ ಮಾಡೋ ಸಹಾಯ ನನಗೆ ಬೇಡ. ನಾನು ನಿನ್ನ ಹತ್ರ ಸಹಾಯ ಕೇಳ್ತೀನಿ. ನಾನು ಯಾರ ಹತ್ರನೂ ಅಷ್ಟೇ ನಾನು ಭಿಕ್ಷೆ ಬೇಡಕ್ಕೆ ಹೋಗೋದಿಲ್ಲ. ನಿನ್ನ ಹತ್ರ ನಾನು ಭಿಕ್ಷೆ ಬೇಡ್ತೀನಿ. ನನಗೆ ದುಡಿಯೋದಕ್ಕೆ ಶಕ್ತಿ ಕೊಡು. ನಾನು ಏನೊಂದು ಕೆಲಸ ಕಾರ್ಯ ಮಾಡ್ತೀನೋ ನಿನ್ನ ಹೆಸ್ರು ಹೇಳ್ಕೊಂಡು ಆ ಕೆಲಸ ಕಾರ್ಯದಲ್ಲಿ ನೀನು ಜೊತೆಯಲ್ಲಿರಬೇಕು. ನಾನು ಮಾಡೋ ಕೆಲಸದಲ್ಲಿ ಪ್ರತಿದಿನ ನೀನು ನನ್ನ ಜೊತೆಯಲ್ಲಿರಬೇಕು. ಆ ಕೆಲಸದಲ್ಲಿ ಯಾವುದೇ ಒಂದು ತೊಂದರೆ, ತಾಪತ್ರೆ, ಅಡ್ಡಿ ಆತಂಕ ಬರ್ದಿರೋ ಹಾಗೆ ನೀನು ಕಾಪಾಡಬೇಕು. ಎಂಥ ಸಮಸ್ಯೆ ಬಂದರೂ ನೀನು ಬಗೆಹರಿಸ್ಬೇಕು. ನಾನಷ್ಟು ತಂದೆ ಕೇಳ್ಕೊಳ್ಳೋದು. ನನ್ನ ಜೀವನ ಪೂರ್ತಿ ನನ್ನ ಜೊತೆಯಲ್ಲಿ, ನನ್ನ ಮನೆಯಲ್ಲಿ, ನನ್ನ ಉಸಿರಾಗೆ ನೀನು ಇರಬೇಕು. ನನ್ನ ಸಂಸಾರ ನೀನು ಕಾಪಾಡಬೇಕು. ನಾನು ದುಡಿಯೋ ಕೆಲಸದಲ್ಲೂ ನೀನು ನನ್ನ ಜೊತೆಯಲ್ಲಿ ಇರಬೇಕು. ನನ್ನ ಮನೆಯಿಂದ ಹೊರಟು ತಿರ್ಗಾ ಮನೆಗೆ ಬರೋ ತನಕ ನನ್ನ ಜೊತೆಯಲ್ಲಿ ನೀನು ಇರಬೇಕು. ಪ್ರತಿಯೊಬ್ಬರು ಮನಸ್ಸಲ್ಲೂ ಈ ಥರ ಒಂದು ನೋವಿದೆ. ಪ್ರತಿಯೊಬ್ಬ ಮನುಷ್ಯನು ಈ ಥರ ನೋವು ಪಡ್ತಿರ್ತಾನೆ, ಕಷ್ಟಪಡ್ತಿರ್ತಾನೆ. ಅಂಥವ್ರ ಜೊತೆಯಲ್ಲಿ ನೀನು ಇದ್ಕೊಂಡು ಅವ್ರಿಗೆಲ್ಲ ಅನುಗ್ರಹ ಮಾಡಬೇಕು. ನೀನು ಸೇವೆ ಮಾಡೋ ಶಕ್ತಿ ಕೊಡು. ಯಾರು ನೀನು ಸೇವೆ ಮಾಡ್ತಿದ್ದಾರೋ ಅವ್ರಿಗೆಲ್ಲ ನೀನು ಒಳ್ಳೇದು ಮಾಡ್ತಾನೆ ಇರಬೇಕು. ಒಳ್ಳೇದು ಮಾಡಿದ್ರೆ ತಾನೇ ನಮ್ಮ ರಾಯಪ್ಪ ಇದ್ದಾರೆ, ನಮ್ಮ ರಾಯಪ್ಪ ನಂಬಿ ನಾವು ಪೂಜೆ ಮಾಡಿದ್ರೆ ನಮ್ಮ ಕಷ್ಟ ಎಲ್ಲ ದೂರ ಮಾಡ್ತಾರೆ ಅಂತ ಅವ್ರ ಮನಸ್ಸಿನಲ್ಲೂ ನಿನ್ನ ಆರಾಧಿಸ್ತಾರೆ, ನಿನ್ನ ಪೂಜೆ ಮಾಡ್ತಾರೆ ಅಲ್ವಾ ಭಗವಂತ.
ಭಗವಂತ ಪ್ರತಿಯೊಬ್ಬರಿಗೂ ನೀನು ಅನುಗ್ರಹ ಮಾಡಬೇಕು ಅಂತಲೇ ನಾನು ಕೇಳ್ಕೊಳ್ಳೋದು ತಂದೆ. ಇವತ್ತು ನನಗೆ ಕಷ್ಟ ಇದೆ ಅಂತಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ಕಷ್ಟ ಅನ್ನೋದಿದ್ದೇ ಇರುತ್ತೆ. ಆ ಕಷ್ಟದಲ್ಲೂ ನೀನು ಅವ್ರ ಜೊತೆಯಲ್ಲಿರಬೇಕು, ಅವ್ರಿಗೆ ಅನುಗ್ರಹ ಮಾಡಬೇಕು. ಆರೋಗ್ಯ ಭಾಗ್ಯ ಕೊಟ್ಟು ಅವ್ರು ಮಾಡ್ತಾರೋ ಕೆಲಸದಲ್ಲಿ ನೀನು ಅನುಗ್ರಹ ಮಾಡು. ಯಾರು ಸಾಲದಲ್ಲಿದ್ದಾರೋ ಅವ್ರ ಸಾಲ ಎಲ್ಲ ತೀರಿಸೋ ಥರ ನೀನು ಒಂದು ಶಕ್ತಿ ಕೊಡು. ಯಾರು ಮನೆ ನಡೆಸೋಕ್ಕಾಗ್ತಿಲ್ಲ, ನನಗೆ ತುಂಬ ಕಷ್ಟ ಇದೆ ಅಂತಿದ್ದಾರೋ ಅವ್ರ ಮನೆ ನಡೆಸೋದಕ್ಕೆ ನಿನ್ನ ಶಕ್ತಿ ನೀನಾಗಬೇಕು ಭಗವಂತ. ಅವ್ರು ತಿನ್ನೋ ಅನ್ನಕ್ಕೆ ನೀನು ದಾರಿ ಮಾಡಿಕೊಡ್ಬೇಕು. ಅವ್ರ ಸಂಸಾರನ ನೀನು ಕಾಪಾಡಬೇಕು ಭಗವಂತ. ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆಲ್ಲ ನೀನು ಅನುಗ್ರಹ ಮಾಡಿ ಅವ್ರ ಜೊತೆಯಲ್ಲಿ ನೀನು ಇರಬೇಕು ಅಂತ ನಾನು ಕೇಳ್ಕೊತೀನಿ ತಂದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.